ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಎಂದು ಫಿಕ್ಸ್ ಆಗಿಬಿಡುತ್ತೇನೆ. ಆಮೇಲೆ ನನ್ನನ್ನು ತಡೆದುಕೊಳ್ಳುವುದು ನಿನಗೆ ತುಂಬ ಕಷ್ಟವಾಗುತ್ತದೆ ಎಂದು ಕಿರಣ್ ಕಡೆಗೆ ನೋಡಿ ಕಣ್ಣು ಮಿಟುಕಿಸುತ್ತಾ ಅಂದಳು ಮಧು. ನಿನ್ನನ್ನು ಬಿಡುವುದಾ? ಆ ಮಾತೇ ಇಲ್ಲ ಕಣೆ. ಏನೆಲ್ಲ ಮಾಡುತ್ತಿದ್ದೀಯೇ ರ್ಯಾಬಿಟ್? ನನ್ನ ಕೈಯಲ್ಲಿ ಸತ್ತೆ ಇಂದು ನೆಡಿ ಎಂದು ಕಿರಣ್ ಅಂದನು. ಅಲ್ಲಿ ನಡೆಯುತ್ತಿದ್ದನ್ನೆಲ್ಲ ನೋಡಿ ರಾಮ ಮತ್ತು ಆಕೆಯ ಪತಿ ಕಾವೇರಿ ಹತ್ತಿರ ಹೋಗಿ, ಏನು ಕಾವೇರಿ ಇದೆಲ್ಲ? ಇಲ್ಲಿ ನಮ್ಮ ಮಗಳ ನಿಶ್ಚಿತಾರ್ಥ ಮಾಡಿಸಲು ಈ ಫಂಕ್ಷನ್ ಹಾಲ್ ಬುಕ್ ಮಾಡಿದ್ದೆವು ಅಷ್ಟೇ ಹೊರತು ಯಾರದ್ದೋ ಮದುವೆ ಮಾಡುವುದಕ್ಕಲ್ಲ. ನಿಮ್ಮ ಕಿರಣ್ ಮದುವೆಗೆ ಒಪ್ಪಿಕೊಂಡ ಮೇಲೆ ತಾನೇ ನಾವು ಈ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದು. ಈಗ ನಮ್ಮ ಸಂಬಂಧಿಕರೆಲ್ಲ ಮುಂದೆ ನಮ್ಮ ತಲೆ ಎತ್ತುವಂತೆ ಮಾಡಲಿಲ್ಲವಲ್ಲ ಎಂದು ಕೋಪದಿಂದ ಅಂದರು. ರಮಾ, ನನ್ನನ್ನು ಕ್ಷಮಿಸು. ನಿನ್ನ ಕಣ್ಣಿನಿಂದ ನೀನೇ ನೋಡುತ್ತಿದ್ದೀಯಲ್ಲ ಈ ಮಧು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾಳೆಂದು. ಡಾಕ್ಯುಮೆಂಟ್ಸ್ ಇಟ್ಟುಕೊಂಡು ನನ್ನ ಹಿರಿಯ ಮಗನನ್ನು ಬೆದರಿಸಿ ಮದುವೆಗೆ ಒಪ್ಪಿಸಿದಳು. ಆ ಡಾಕ್ಯುಮೆಂಟ್ಸ್ಗಾಗಿ ತಾಳಿ ಕಟ್ಟುತ್ತಿದ್ದಾನೆಯೇ ಹೊರತು ಅವಳ ಮೇಲಿನ ಮೋಹದಿಂದಲ್ಲ. ಏನೇ ಆದರೂ ನಿಮಗೆ ಆದ ಅನ್ಯಾಯಕ್ಕೆ ನಾನು ಕೈ ಮುಗಿದು ಕ್ಷಮೆ ಕೇಳುತ್ತೇನೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಎಂದು 2 ಕೈಗಳನ್ನು ಜೋಡಿಸಿದಳು ಕಾವೇರಿ. ಇದೆಲ್ಲವನ್ನು ಗಮನಿಸುತ್ತಿದ್ದ ಕಿರಣ್ಗೆ ನಿಜವಾಗಿಯೂ ಮಧು ಮೇಲೆ ಕೋಪ ಬಂತು. ತನ್ನ ಕುಟುಂಬ ಹೀಗೆ ಸುದ್ದಿಯಾಗುವುದು ಬಹಳ ಅವಮಾನವೆನಿಸಿತು. ಇದಕ್ಕೆಲ್ಲ ಕಾರಣವಾದ ರ್ಯಾಬಿಟ್ನ ಕುತ್ತಿಗೆ ಇಸುಕಬೇಕು ಎನ್ನಿಸಿತು. ಅಷ್ಟರಲ್ಲೇ ನಿಶ್ಚಿತಾರ್ಥಕ್ಕೆ ತಡವಾಗಿ ಬಂದ ಚಾರುಶೀಲ ಎಲ್ಲರೂ ಪಿಸುಗುಟ್ಟುವುದನ್ನು ನೋಡಿ ಏನೋ ನಡೆದಿದೆ ಎಂದು ಊಹಿಸಿದಳು. ಅಷ್ಟರಲ್ಲಿ ಪುರೋಹಿತರು, ಬಾಪ ಪೀಠದ ಮೇಲೆ ಕುಳಿತುಕೊಳ್ಳಿ, ಮದುವೆ ಕಾರ್ಯ ಆರಂಭಿಸೋಣ. ಈಗ ಮುಹೂರ್ತ ಚೆನ್ನಾಗಿದೆ, ಅಮೃತ ಗಳಿಗೆಗಳು ಆರಂಭವಾಗಿವೆ ಎಂದರು. ನಡಿಮಗನೇ, ಸಮಯವಾಗುತ್ತಿದೆ ಎಂದು ಹೇಳುತ್ತಾ, ಆದಿ ಇಲ್ಲಿ ಬಾ. ಅಲ್ಲೆಲ್ಲೋ ಕುಳಿತಿದ್ದೀಯಲ್ಲ, ನಿನ್ನ ಗೆಳೆಯನನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗು ಎಂದು ಉಮಾ ಕರೆದಳು. ಅಲ್ಲಿಯವರೆಗೂ ದೂರ ಕುಳಿತಿದ್ದ ಆದಿತ್ಯ ಅಮ್ಮನ ಕೂಗಿಗೆ ದಬಕ್ಕನೆ ಎದ್ದು ಬಂದು, ಅಮ್ಮ ನಾನಾ ಎಂಬಂತೆ ನೋಡಿದನು. ಬಾ ಎಂಬಂತೆ ಕಣ್ಣುಗಳಿಂದ ಸನ್ನೆ ಮಾಡಿದಳು ಉಮಾ. ನಾನು ಬರಲ್ಲ ಎಂದು ಆದಿ ಹಠ ಹಿಡಿದನು. ಉಮಾ ಬೇಸರ ಮಾಡಿಕೊಂಡಂತೆ ಮುಖ ಮಾಡಿದ್ದನ್ನು ನೋಡಿ, ಮಮ್ಮಿ ಏನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದೀಯಾ ಎಂದುಕೊಳ್ಳುತ್ತಾ ಎದ್ದು ಬಂದನು ಆದಿ. ನಿನ್ನ ತಮ್ಮನ ಮನಸ್ಸು ಬಂಗಾರ ಮಗನೇ. ಅಂತಹ ಒಳ್ಳೆಯ ಮನಸ್ಸು ನಿನ್ನನ್ನು ಮದುವೆ ಪೀಠದವರೆಗೂ ಕರೆದೊಯ್ದರೆ ನಿನ್ನ ಜೀವನದಲ್ಲಿ ಕೆಡಕು ಪ್ರವೇಶಿಸಿದಂತೆ ದೂರ ಇರುತ್ತದೆ ಎಂದು ಉಮಾ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಬೇಡ ಅಮ್ಮ, ನಾನು ಒಬ್ಬನೇ ಹೋಗಬಲ್ಲೆ ಎಂದನು ಕಿರಣ್ ಸ್ವಲ್ಪ ಕೋಪದಲ್ಲೇ. ಆಗಷ್ಟೇ ಅಲ್ಲಿಗೆ ಬಂದ ಆದಿ ಆ ಮಾತು ಕೇಳಿ, ನಾನು ಹೇಳಲಿಲ್ಲವೇ ಅವನಿಗೆ ಸೊಕ್ಕು ಎಂದು ಎಂಬಂತೆ ಉಮಾ ಕಡೆ ನೋಡಿದನು. ಪ್ಲೀಸ್ ಬಂಗಾರ, ನನಗೋಸ್ಕರ ಎಂಬಂತೆ ಆದಿ ಕಡೆ ನೋಡಿದಳು ಉಮಾ. ಓಕೆ ಮಮ್ಮಿ, ನಿನಗೋಸ್ಕರ ಏನು ಬೇಕಾದರೂ ಎಂಬಂತೆ ನೋಡಿ ಕಿರಣ್ ಕೈ ಹಿಡಿದುಕೊಂಡನು ಆದಿ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇದೆಲ್ಲ ನಮ್ಮ ಮಮ್ಮಿಗೋಸ್ಕರ. ಆಕೆಯ ಸಂತೋಷಕ್ಕಾಗಿ ನಾನು ಏನು ಮಾಡಬೇಕಾದರೂ ಮಾಡುತ್ತೇನೆ ಎಂದು ಆದಿಯ ಮುಖ ಭಾವನೆಗಳು ಇದ್ದವು. ಇಲ್ಲಿಯೂ ಅದೇ ಭಾವನೆ, ಅಮ್ಮನಿಗಾಗಿ ಮಾತ್ರ. ಇಲ್ಲದಿದ್ದರೆ ನಿನ್ನನ್ನು ಮುಟ್ಟಲು ಬಿಡ್ತಿರಲಿಲ್ಲ ಎಂಬಂತೆ ಕಿರಣ್ ಮುಖ ಸಿಂಡರಿಸಿಕೊಂಡನು. ಅವರ ಬಾಡಿ ಲ್ಯಾಂಗ್ವೇಜ್ ನೋಡುತ್ತಿದ್ದರೆ ಇಬ್ಬರು ಮದುವೆ ಪೀಠಕ್ಕೆ ಹೋಗುವಂತಿರಲಿಲ್ಲ, ಯಾವುದೋ ದೊಡ್ಡ ಯುದ್ಧಕ್ಕೆ ಹೋಗುವಂತಿತ್ತು. ಅವರಿಬ್ಬರನ್ನು ಬಹಳ ದಿನಗಳ ನಂತರ ಹಾಗೆ ಅಕ್ಕಪಕ್ಕದಲ್ಲಿ ನೋಡಿ ಹರ್ಷ ತುಂಬ ಸಂತೋಷಪಟ್ಟನು. ಅಶೋಕ್ ಕಡೆ ನೋಡಿದನು. ಆದರೆ ಅಶೋಕ್ ಆ ಸಮಯದಲ್ಲಿ ಅವರನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದ ಕಾರಣ ಹರ್ಷನನ್ನು ಗಮನಿಸಲಿಲ್ಲ. ಕಿರಣ್ ಹತ್ತಿರ ಉದಯ್ ಕೂಡ ಬರಲು ಹೋದನು. ಆದರೆ ದೂರದಿಂದ ಕಾವೇರಿ ಉರಿಗಣ್ಣಿನಿಂದ ನೋಡುವುದನ್ನು ಕಂಡು ತಟಪಟಾಯಿಸಿ ಅಲ್ಲೇ ನಿಂತು ಬಿಟ್ಟನು. ಆದಿತ್ಯ ಕಿರಣ್ಣನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಶ್ರಾವ್ಯ ಕೂಡ ಜೊತೆಯಾಗಿ, ಸ್ವಲ್ಪ ನಗು ಅಣ್ಣ, ನೋಡು ಫೋಟೋಗಳು ಕ್ಲಿಕ್ ಆಗುತ್ತಿವೆ ಎಂದು ಕಿರಣ್ ಕಿವಿಯಲ್ಲಿ ಮೆಲ್ಲಗೆ ಹೇಳಿದಳು. ಆದರೂ ಕಿರಣ್ ಕೋಪದಿಂದಲೇ ಇದ್ದನು. ಮಂಟಪದಲ್ಲಿ ಕೂರಿಸಿದ ಮೇಲೆ ಕೆಳಗೆ ಬರಲು ಹೋದ ಆದಿತ್ಯನಿಗೆ, ಅಲ್ಲೇ ಇರು ಎಂಬಂತೆ, ಕೆಳಗಿಳಿದರೆ ಹೊಡೆಯುತ್ತೇನೆ ಎಂಬಂತೆ ಉಮಾ ಬೆರಳು ತೋರಿಸಿದಳು. ನಾನು ಇರಲ್ಲ ಎಂಬಂತೆ ಆದಿ ಬಾಯಿ ಕೆಳಗೆ ಹಾಕಿದನು. ನನ್ನ ಮಗನಲ್ಲವೇ ಎಂದು ಬಂದು ಕಾಡುವಂತೆ ಮುಖ ಮಾಡಿದಳು ಉಮಾ. ತಪ್ಪದೆ ಬಲವಂತದಿಂದ ಆದಿತ್ಯ ಅಲ್ಲೇ ನಿಂತನು. ಅವರ ಸನ್ನೆಗಳನ್ನು ಗಮನಿಸುತ್ತಿದ್ದ ಚಾರುಶೀಲ, ಓಹೋ ಸರ್, ಇನ್ನು ಅಮ್ಮನ ಮಾತು ಕೇಳುವ ಪುಟ್ಟ ಬಾಲಕನೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು.
ಆದರೂ ನಿಶ್ಚಿತಾರ್ಥ ಎಂದರಲ್ಲ, ಇಲ್ಲಿ ನೋಡಿದರೆ ಬೇರೆ ಏನೋ ನಡೆಯುತ್ತಿರುವಂತಿದೆ ಎಂದು ಆಸಕ್ತಿಯಿಂದ ನೋಡುತ್ತಿದ್ದಾಳೆ. ಯಜಮಾನರೇ, ಈಗ ನಿಮಗೆ ಸಂತೋಷವೇ? ಕಿರಣ್ ಅಣ್ಣ ಮದುವೆ ಡಾಕ್ಟ್ರಮ್ಮನ ಜೊತೆಯೇ ನಡೆಯುತ್ತಿದೆ. ಇನ್ನು ಮುಂದೆ ಡಾಕ್ಟ್ರಮ್ಮ ನಮ್ಮ ಮನೆಯಲ್ಲೇ ಇರ್ತಾರೆ. ಅವಳಿದ್ದರೆ ನೀವು ಚೆನ್ನಾಗಿರ್ತೀರಿ. ಕಿರಣ್ ಅಣ್ಣ ಸಂತೋಷವಾಗೂ ಇರ್ತಾರೆ ಎಂದನು ಬಾಲು. ಹೌದು ಎಂಬಂತೆ ಸಂತೋಷದಿಂದ ಕಣ್ಣು ಮುಚ್ಚಿ ತೆರೆದನು ಅಶೋಕ್. ಬಾಲು ಕೂಡ ತುಂಬ ಸಂತೋಷದಿಂದ ಮದುವೆ ನೋಡುತ್ತಿದ್ದನು. ಮದುವೆ ಕಾರ್ಯ ಶುರುವಾಯಿತು. ಕಿರಣ್ ಪುರೋಹಿತರು ಹೇಳಿದ ಮಂತ್ರಗಳನ್ನು ಹೇಳುತ್ತಾ ಪೂಜೆ ಆರಂಭಿಸಿದನು. ಸ್ವಲ್ಪ ಸಮಯದ ನಂತರ ಮದುಮಗಳನ್ನು ಕರೆತನ್ನಿ ಅಮ್ಮ ಎಂದರು ಪುರೋಹಿತರು. ಶ್ರಾವ್ಯ ಉತ್ಸಾಹದಿಂದ ಕೆಳಗೆ ಬಂದು ಸೀತಾ ಮತ್ತು ಉಮಾ ಜೊತೆಗೂಡಿ ಮಧುವನ್ನು ಮಂಟಪಕ್ಕೆ ಕರೆತಂದಳು. ಕನ್ಯಾದಾನ ಮಾಡಲು ವಧುವಿನ ತಂದೆ ತಾಯಿ ಬರಬೇಕು ಎಂದು ಕರೆದಾಗ, ಬಾವಾ ಹೋಗಿ, ಪುರೋಹಿತರು ಕರೆಯುತ್ತಿದ್ದಾರೆ ಎಂದನು ಹರ್ಷ. ಚಂದ್ರಮೌಳಿ ಮಂಟಪಕ್ಕೆ ಹೋಗಿ ಕಿರಣ್ ಕಾಲು ತೊಳೆದು ಕನ್ಯಾದಾನ ಮಾಡಿ ಮಧುವಿನ ಕೈಯನ್ನು ಕಿರಣ್ ಕೈಯಲ್ಲಿ ಇಟ್ಟನು. ಆ ಸಮಯದಲ್ಲಿ ಕಿರಣ್ ಮಾಡುತ್ತಿದ್ದ ವಾಗ್ದಾನಗಳ ಅರ್ಥವನ್ನು ಪುರೋಹಿತರು ವಿವರಿಸಿದರು. ಸಿಟ್ಟಿನಲ್ಲಿದ್ದ ಕಿರಣ್ ತಾನು ಹೇಳುತ್ತಿರುವ ಮಂತ್ರಗಳಿಗೆ ವಿರುದ್ಧವಾಗಿಯೇ ನಡೆಯಬೇಕು ಎಂದು ಗಟ್ಟಿಯಾಗಿ ನಿರ್ಧರಿಸಿದನು. ಕನ್ಯಾದಾನ ಮುಗಿದ ಮೇಲೆ ಬೆಲ್ಲ ಜೀರಿಗೆ ಇಟ್ಟು ಅಕ್ಷತೆ ಹಾಕಿದರು. ಉಮಾ ಸಂತೋಷದಿಂದ ಅಕ್ಷತೆ ತೆಗೆದುಕೊಂಡು ಹರ್ಷನ ಕಡೆ ನೋಡುತ್ತಾ, ಇವರನ್ನು ಬೊಟ್ಟು ಇಟ್ಟು ಕರೆಯಬೇಕೇನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ನಿಮ್ಮ ಭಾವನೆ ನನಗೆ ಅರ್ಥವಾಯಿತು. ಆದರೆ ನಾನು ಬಂದರೆ ನಿನ್ನ ಮಗ ಹಾರಾಡಲು ಶುರು ಮಾಡುತ್ತಾನೆ. ಹೇಗೋ ಕಷ್ಟಪಟ್ಟು ಈ ಮದುವೆ ಮಾಡುತ್ತಿದ್ದೀಯ, ಅದು ಸರಿಯಾಗಿ ನಡೆಯಲಿ. ನನ್ನ ಪರವಾಗಿಯೂ ನೀನೇ ಆಶೀರ್ವದಿಸು ಎಂಬಂತೆ ಹರ್ಷ ನೋಡಿದನು. ಇವನ ಅಹಂಕಾರಕ್ಕೇನೂ ಕಡಿಮೆಯಿಲ್ಲ ಎಂದುಕೊಳ್ಳುತ್ತಾ ಮಗ ಮತ್ತು ಮಧುವಿನ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದಳು ಉಮಾ. ತಾಯಿಯ ಪ್ರೀತಿ ತಡೆಯಲಾಗದೆ ಕಿರಣ್ಗೆ ಮುತ್ತು ಕೊಡುತ್ತಾ, ನನ್ನ ಬಂಗಾರ, ಬಂಗಾರದ ಮನುಷ್ಯ, ಸ್ವಲ್ಪ ನಗು ಮಗನೆ ಎಂದು ಮುದ್ದಾಡಿದಳು ಉಮಾ. ಇಷ್ಟೊಂದು ಕಿರಿಕಿರಿ ನಡುವೆಯೂ ಕಿರಣ್ಗೆ ಇಷ್ಟವಾಗಿದ್ದೆಂದರೆ ಉಮಾ ಹತ್ತಿರ ಇರುವುದು ಮತ್ತು ಆಕೆಯ ಪ್ರೀತಿಯನ್ನು ಅನುಭವಿಸುವುದು ಮಾತ್ರ. ಅಂತೂ ಅಕ್ಷತೆ ಹಾಕಿದ ಮೇಲೆ ಪುರೋಹಿತರು ತಾಳಿ ತೆಗೆದು ಕಿರಣ್ ಕೈಗೆ ಕೊಟ್ಟರು. ವಾದ್ಯಗಾರರು ಇಲ್ಲವಲ್ಲಮ್ಮ ಎಂದಾಗ ಉಮಾ ಮುಖ ಸ್ವಲ್ಪ ಬಾಡಿತು. ಅಷ್ಟರಲ್ಲಿ ಮಂಗಳವಾದ್ಯಗಳು ಮೊಳಗಲು ಶುರುವಾದವು. ಅದನ್ನು ನೋಡಿ ಉಮಾ ಆಶ್ಚರ್ಯಪಟ್ಟಳು. ನಾನು ಇವರನ್ನು ಕರೆಯಲೇ ಇಲ್ವಲ್ಲ, ಯಾರು ಕರೆದರು ಎಂದುಕೊಳ್ಳುತ್ತಾ ಹರ್ಷನ ಕಡೆ ನೋಡಿದಳು. ಹರ್ಷ ಉಮಾ ಕಡೆ ನೋಡುತ್ತಾ, ಇಷ್ಟು ಕಷ್ಟಪಡುತ್ತಿದ್ದೀಯಲ್ಲ, ನಿನ್ನ ಆಸೆ ಅರ್ಧಂಬರ್ಧ ಆಗಬಾರದು ಎಂದು ನಾನೇ ಕರೆಸಿದೆ. ಬೆಲ್ಲ ಜೀರಿಗೆ ಇಡುವ ಸಮಯಕ್ಕೆ ಬರಬೇಕಿತ್ತು. ಸ್ವಲ್ಪ ತಡವಾಯಿತು ಅಷ್ಟೆ ಎಂಬಂತಿತ್ತು ಅವನ ನೋಟ. ಏನೇ ಆಗಲಿ, ಉಮಾಗೆ ಹೀಗೆ ಹೇಳಿ ತೀರದ ಸಂತೋಷ. ಮಂಗಳ ವಾದ್ಯಗಳು ಮತ್ತು ವೇದ ಮಂತ್ರಗಳ ನಡುವೆ ಬಲವಂತವಾಗಿಯಾದರೂ ಸರಿ ರಾವಣ್ ರ್ಯಾಬಿಟ್ ಕೊರಳಿಗೆ ತಾಳಿ ಕಟ್ಟಿದನು. ಅಂದರೆ ಕಿರಣ್ ಕುಮಾರ್ ಮಧುಮಿತಾಳ ಕೊರಳಿಗೆ ತಾಳಿ ಕಟ್ಟಿದನು. ಮಧು ಬಯಸಿದಂತೆ ಈಗ ಅವಳು ಮಿಸ್ ಮಧುಮತಿ ಚಂದ್ರಮೌಳಿಯಿಂದ ಮಿಸಸ್ ಮಧುಮತಿ ಕಿರಣ್ ಕುಮಾರ್ ಆಗಿ ಬದಲಾದಳು. ಅಜ್ಜಮ್ಮನ ಮಂಗಳಸೂತ್ರ ಎದೆಯ ಮೇಲೆ ಬೀಳುತ್ತಿದ್ದಂತೆ ಅವನ್ನು 2 ಕೈಗಳಿಂದ ಹಿಡಿದು, ಅಜ್ಜಮ್ಮ, ನಾನು ನಿನ್ನ ಮೊಮ್ಮಗನ ಹೆಂಡತಿಯಾದೆ. ಇನ್ನು ಮುಂದೆ ಈ ತಿಕ್ಕಲು ಭಾವನನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದೇ ಎಂದುಕೊಂಡಳು ಮಧು. ಮದುವೆ ನಡೆಯುವಷ್ಟು ಹೊತ್ತು ಕಾವೇರಿ ಮಂಟಪದ ಹತ್ತಿರ ಸುಳಿಯಲೇ ಇಲ್ಲ. ಜಗದಾಂಬಾಗೆ ಕೂಡ ತುಂಬ ಸಂತೋಷವಾಯಿತು. ಪೇಪರ್ಸ್ ದಕ್ಕಿದ್ದಕ್ಕಲ್ಲ, ಮೊಮ್ಮಗನನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಸಹಿಸುವ ಮಧು ತನ್ನ ಮನೆ ಸೊಸೆಯಾಗಿದ್ದಕ್ಕೆ. ಮದುವೆ ಕಾರ್ಯ ಮುಗಿದು ಕಿರಣ್ ಒಂದೇ ಸಾರಿ ಅಕ್ಕಿ ತಟ್ಟೆಯನ್ನು ಮಧುವಿನ ಮೇಲೆ ಸುರಿದು, ಮದುವೆ ಮದುವೆ ಅಂದ್ಯಲ್ಲ, ಆಯಿತಲ್ಲ, ಈಗ ಪೇಪರ್ಸ್ ಕೊಡು ಎಂದು ಕೋಪದಿಂದ ಅಂದನು. ಅಯ್ಯೋ, ಅಷ್ಟು ಅವಸರವೇ ರಾವಣ್, ನನ್ನ ಗೃಹಪ್ರವೇಶ ಕೂಡ ಆಗಲು ಬಿಡು ಎಂದಳು ಮಧು. ತಾಳಿ ಕಟ್ಟಿದ ಮೇಲೆ ಕೊಡುತ್ತೇನೆ ಅಂದೆಯಲ್ಲವೇ, ಜೀವನದಲ್ಲಿ ಒಂದು ಸತ್ಯ ಕೂಡ ಹೇಳಲ್ವಾ ನೀನು ಎಂದನು ಕಿರಣ್. ಹೋಯ್, ಕೊಡುತ್ತೇನೆ ಅಂದೆ ಅಲ್ವಾ, ನಿನ್ನ ಪೇಪರ್ಸ್ನಿಂದ ನನಗೆ ಅರ್ಧ ರೂಪಾಯಿ ಲಾಭ ಇಲ್ಲ, ಅವನ್ನು ನಾನೇನು ಮಾಡಿಕೊಳ್ಳಲಿ ರಾವಣ್ ಎಂದಳು ಮಧು. ಲಾಭ ಇಲ್ಲ ಎನ್ನುತ್ತಲೇ ಅವನ್ನು ಅಡ್ಡಿ ಇಟ್ಟುಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿ ನನ್ನ ಹೆಂಡತಿಯಾದೆಯಲ್ಲ, ಇದಕ್ಕಿಂತ ಏನು ಲಾಭ ಬೇಕು ಎಂದು ಕೋಪದಿಂದ ಕಿರುಚಿದನು. ಮಧು ಏನು ಮಾತನಾಡದೆ, ಹಾಂ, ನೀನೊಬ್ಬ ದೊಡ್ಡ ರಾಜಕುಮಾರ, ನಿನ್ನನ್ನು ಮದುವೆಯಾಗಲು ಇಷ್ಟೆಲ್ಲ ಸ್ಕೀಮ್ ಹಾಕಿದ್ದೀವಿ ನೋಡು ಎಂದು ಅವಳು ಕೂಡ ಕೋಪದಿಂದಲೇ ಅಂತಾಳೆ. ರಾಜಕುಮಾರನ ಅಲ್ಲದಿದ್ದರೆ ನಾಚಿಕೆ ಇಲ್ಲದೆ ಯಾಕೆ ನನ್ನನ್ನು ಮದುವೆಯಾದೆ ಎಂದ ಕಿರಣ್ಗೆ. ಹೇಳಿದ್ನಲ್ಲ ರಾವಣ್, ರಿವೆಂಜ್ ಸೇಡು ಎಂದಳು ಮಧು. ನಿನ್ನ ಹೊಟ್ಟೆ ಉರಿಯಲಿ,
ನನ್ನ ಕೈಯಲ್ಲಿ ಸಾಯಲೆಂದೇ ಹೀಗೆ ಮಾಡುತ್ತಿದ್ದೀಯ. ಮೊದಲು ಮರ್ಯಾದೆಯಿಂದ ಪೇಪರ್ಸ್ ಕೊಡು ಎಂದ ಕಿರಣ್ಗೆ. ಗೃಹ ಪ್ರವೇಶ ಆದ ಕೂಡಲೇ ಪೇಪರ್ಸ್ ನಿನ್ನ ಕೈಗಿಡುತ್ತೇನೆ. ನಾನು ಕೊಟ್ಟ ಮಾತು ತಪ್ಪುವಳಲ್ಲ. ಈಗಲೇ ಕೊಡುತ್ತಿದ್ದೆ. ಆದರೆ ಪೇಪರ್ಸ್ ಕೊಟ್ಟ ತಕ್ಷಣ ನೀನು ನನ್ನನ್ನು ಇಲ್ಲೇ ಬಿಟ್ಟು ಓಡಿ ಹೋಗುತ್ತೀಯ. ಆಗ ಎಲ್ಲರೂ ನನ್ನನ್ನು ಕನಿಕರದಿಂದ ನೋಡಿ ನಿನ್ನನ್ನು ರಾಕ್ಷಸ ಎಂದು ನಿಂದಿಸುತ್ತಾರೆ. ಅದು ನನಗೆ ಇಷ್ಟವಿಲ್ಲ. ಆದ್ದರಿಂದ ಗೃಹ ಪ್ರವೇಶ ಆದ ಮೇಲೆ ಕೊಡುತ್ತೇನೆ ಎಂದಳು ಮಧು. ಸತ್ ಹೋಗೆ ಕಂತ್ರಿ ಎಂದನು ಕಿರಣ್. ನಾನು ಹೋದರೆ ನೀನು ಆಯಾಗಿ ಇರುತ್ತೀಯ ರಾವಣ್. ಅದು ನನಗೆ ಅಸಲು ಇಷ್ಟವಿಲ್ಲ ಎಂದಳು ಮಧು. ಆ ಮಾತುಗಳಿಗೆ ಅವಳನ್ನು ನುಂಗಿ ಬಿಡುವಂತೆ ಕಿರಣ್ ನೋಡಿದನು. ಇಷ್ಟರಲ್ಲಿ ಉಮಾ ದೊಡ್ಡವರ ಆಶೀರ್ವಾದ ಪಡೆಯಲು ಹೇಳಿದಾಗ ಉಮಾ ಕಾಲುಗಳಿಗೆ ನಮಸ್ಕರಿಸಿ ಕಿರಣ್ ಕಾವೇರಿಗಾಗಿ ಹುಡುಕಿದನು. ಅವಳು ಎಲ್ಲೂ ಕಾಣಿಸಲಿಲ್ಲ. ಇಷ್ಟರಲ್ಲಿ ಉಮಾ ಸೀತಾ ದಂಪತಿಗಳ ಆಶೀರ್ವಾದ ಪಡೆಯಲು ಕಿರಣ್ಣನ್ನು ಮುಂದೆ ನೂಕಿದಳು. ಅನಿವಾರ್ಯವಾಗಿ ಮಧುವಿನ ತಂದೆ ತಾಯಿಗೆ ನಮಸ್ಕರಿಸಿದನು ಕಿರಣ್. ಅವರು ಇಬ್ಬರನ್ನು ಆಶೀರ್ವದಿಸಿ, ನೋಡು ಮಗಳೇ, ಹಠ ಹಿಡಿದು ಮದುವೆಯಾಗಿದ್ದೀಯ. ನಿನ್ನ ಹಾದಿಯಲ್ಲಿ ಹೂವುಗಳಿರುತ್ತವೆ ಎಂದು ನಿರೀಕ್ಷಿಸಬೇಡ. ಅಲ್ಲಿರುವ ಮುಳ್ಳುಗಳನ್ನು ನೋಡಿ ಆಮೇಲೆ ಸಂಕಟ ಪಡಬೇಡ ಎಂದರು. ಅಮ್ಮ, ನಾನು ಹೋಗುವ ದಾರಿಯಲ್ಲಿ ಏನೇ ಇರಲಿ ನಾನು ಅವುಗಳನ್ನು ಆನಂದವಾಗಿ ದಾಟಿಕೊಂಡು ಹೋಗುತ್ತೇನೆ. ಅವು ಹೂವುಗಳಾಗಿರಲಿ ಮುಳ್ಳುಗಳಾಗಿರಲಿ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂದು ಮಧು ಧೈರ್ಯವಾಗಿ ಹೇಳಿದಳು. ಮಗಳ ಆತ್ಮವಿಶ್ವಾಸ ನೋಡಿ ಅವರಿಗೂ ಸ್ವಲ್ಪ ಧೈರ್ಯ ಬಂತು. ಕೆಳಗಿಳಿದು ಅಶೋಕ್ ಕಾಲುಗಳಿಗೆ ಇಬ್ಬರು ನಮಸ್ಕರಿಸಿದರು. ಅಶೋಕ್ ಬಲವಂತವಾಗಿ ಕೈ ಎತ್ತಿ ಕಿರಣ್ ತಲೆ ಮೇಲೆ ಇಟ್ಟರು. ಕಿರಣ್ ದಂಗಾಗಿ, ಯಾರಾದರೂ ಕೈ ಎತ್ತಿ ಹಿಡಿದಿದ್ದಾರಾ ಎಂದು ತಲೆ ಎತ್ತಿ ನೋಡಿದನು. ಮಗನೇ ಎಂದು ಕೈ ಅಲುಗಾಡುತ್ತಿದೆ ಎಂದು ಬಾಲು ಕಿರುಚಿದನು. ಎಲ್ಲರೂ ಗುಂಪು ಕೂಡಿದರು. ಜಗದಾಂಬ ಬಂದು ಮಗನ ಕೈ ಹಿಡಿದುಕೊಂಡು, ಸೊಸೆ ಬಂದ ವೇಳೆ ಅದೃಷ್ಟ ಬಂದ ವೇಳೆ ಎನ್ನುತ್ತಾರೆ. ನೋಡು, ಮಧು ಬಂದ ಕೂಡಲೇ ಹೇಗೆ ಒಳ್ಳೆಯದಾಗುತ್ತಿದೆ. 7 ವರ್ಷದಿಂದ ಬಿದ್ದಿದ್ದ ನಿನ್ನ ತಂದೆಯ ಕೈ ಅಲುಗಾಡುತ್ತಿದೆ ಎಂದು ಸಂತೋಷಪಟ್ಟಳು. ಈ ಗದ್ದಲದಲ್ಲಿ ಹೊರಟು ಹೋಗುತ್ತಿದ್ದ ತಂದೆಯನ್ನು ನೋಡಿ ಅಪ್ಪ ಎಂದು ಜೋರಾಗಿ ಕರೆದಳು ಉಮಾ. ಆ ಕರೆಯಲ್ಲಿ ಹಿಂದಕ್ಕೆ ತಿರುಗಿ ನೋಡಿದರು ಚೌಧರಿ. ಉಮಾ ಓಡಿ ಹೋಗಿ, ಹೊಸ ದಂಪತಿಗಳನ್ನು ಆಶೀರ್ವದಿಸದೆ ಹೋಗುತ್ತೀರಾ ಎಂದು ಕೇಳಿದಳು. ತಾಯಿ ಅವರನ್ನು ತಂದೆ ಎಂದು ಕರೆಯುವುದನ್ನು ಕೇಳಿ ಆದಿ ಶ್ರಾವ್ಯ ದಂಗಾದರು. ಅಶೋಕ್ ಅವರ ಕೈ ಅಲುಗಾಡುತ್ತಿರುವ ಸಂತೋಷದಲ್ಲಿದ್ದ ಕಿರಣ್ ಕೂಡ ಈ ಮಾತು ಕೇಳಿ ಮೇಲಕ್ಕೆ ನೋಡಿದನು. ಒಬ್ಬ 60-65 ವರ್ಷದ ಗಾಂಭೀರ್ಯವುಳ್ಳ ವ್ಯಕ್ತಿ ಬರುತ್ತಿರುವುದನ್ನು ಕಂಡನು. ಇನ್ನು ತಂದೆಯನ್ನು ಬಚ್ಚಿಡುವುದು ಉಮಾಗೆ ಇಷ್ಟವಿರಲಿಲ್ಲ. ತಂದೆ ತನ್ನ ಹಿಂದೆ ತಾನು ಕಿರಣ್ ಹಿಂದೆ ಇದ್ದೇವೆ ಎಂದು ಎಲ್ಲರಿಗೂ ತೋರಿಸಲು ಮಗನ ಮದುವೆಯನ್ನೇ ಸಮಯವಾಗಿ ಆಯ್ದುಕೊಂಡಿದ್ದಳು. ಅಪ್ಪ, ಇವನೇ ಕಿರಣ್, ನಿನ್ನ ಮೊಮ್ಮಗ. ನನ್ನ ತಂದೆ ಇವರು ಎಂದು ಉಮಾ ಪರಿಚಯಿಸಿದಳು. ಇಬ್ಬರು ದಂಗಾಗಿ ನೋಡಿದರು. ಚೌಧರಿ ಕಿರಣ್ ಕಡೆ ನೋಡುತ್ತಾ, ಮೊಮ್ಮಗ ಎಂದುಕೊಳ್ಳಬೇಕೆ? ಏನಿದೆ ಈ ಹುಡುಗನಲ್ಲಿ? ನನ್ನ ಮಗಳು ಇವನಿಗಾಗಿ ಪ್ರಾಣವನ್ನೇ ಇಡುತ್ತಿದ್ದಾಳೆ. ತನ್ನ ಮಕ್ಕಳಿಗಿಂತ ಮೊದಲು ಈ ಹುಡುಗನಿಗೆ ನನ್ನನ್ನು ಪರಿಚಯಿಸುತ್ತಿದ್ದಾಳೆ ಎಂದುಕೊಂಡರು ಚೌಧರಿಯವರು. ಶ್ರಾವ್ಯ, ಆದಿ, ಅಕ್ಷತೆ ತನ್ನಿ ಎಂದು ಕರೆದಳು ಉಮಾ. ಆದಿ ಮಮ್ಮಿಗೆ ಡ್ಯಾಡಿ ಇದ್ದಾರಾ? ಇಷ್ಟು ದಿನ ಯಾಕೆ ಹೇಳಲಿಲ್ಲ ಎಂದು ಆಲೋಚಿಸುತ್ತಿದ್ದನು. ಅಪ್ಪ, ಇವರನ್ನು ಆಶೀರ್ವದಿಸಿ. ನಾನು ಇರಲಿ ಬಿಡಲಿ, ಇವನನ್ನು ಮಾತ್ರ ಕೈ ಬಿಡಬೇಡಿ ಎಂದು ಉಮಾ ಹೇಳುತ್ತಿದ್ದಂತೆ ಚೌಧರಿ ಮತ್ತು ಕಿರಣ್ ಇಬ್ಬರು ಒಂದೇ ಸಾರಿ ಉಮಾ ಬಾಯಿ ಮೇಲೆ ಕೈ ಇಟ್ಟು ಕೋಪದಿಂದ ನೋಡಿದರು. ಮದುವೆ ಮನೆಯಲ್ಲಿ ಇಂತಹ ಅಶುಭ ಮಾತನಾಡಬಾರದು ಮಗಳೇ. ನೀನು ಏನು ಹೇಳಬೇಕೆಂದು ನನಗೆ ಮೊದಲೇ ಅರ್ಥವಾಗಿದೆ. ಇನ್ನು ಎಲ್ಲವನ್ನು ನನಗೆ ಬಿಟ್ಟು ನೀನು ನಿನ್ನ ಕುಟುಂಬದ ಜೊತೆ ಆಯಾಗಿರು ಎಂದು ಚೌಧರಿ ಆಶೀರ್ವದಿಸಿದರು. ದಂಪತಿಗಳು ಚೌಧರಿ ಕಾಲುಗಳಿಗೆ ನಮಸ್ಕರಿಸಿದರು. ಚೌಧರಿಯವರು ಉಮಾ ಅವರ ತಂದೆಯೇ, ಅಂದರೆ ಹರ್ಷನ ಮಾವ. ಈ ವಿಷಯ ನಮಗೆ ಹರ್ಷ ಎಂದು ಹೇಳಲೇ ಇಲ್ಲವಲ್ಲ ಎಂದು ಭೂಷಣ್ ಆಶ್ಚರ್ಯಪಟ್ಟನು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.